ಹಲೋ ಮೈ ಡಿಯರ್ ಫ್ಯಾಮಿಲಿ. ಇವತ್ತು ಶಿವರಾತ್ರಿ ಇದೆ. ನಾನು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾನು ಅದ್ಭುತವಾದ ಒಂದು ರೆಮಿಡಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಷ್ಟರ ಮಟ್ಟಿಗೆ ಶಕ್ತಿಶಾಲಿ ಅಂತ ಹೇಳಿದ್ರೆ, ನಾನು ಸಾಕಷ್ಟು ಜನಕ್ಕೆ ಇದು ಲಾಸ್ಟ್ ಇಯರ್ ಕೂಡ ಹೇಳಿದ್ದೀನಿ. ಅದರಿಂದ ಕೂಡ ತುಂಬಾ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಬಹುದು. ಈ ಅದ್ಭುತವಾದ ರೆಮಿಡಿ ಇವತ್ತೇನಾದರೂ ನೀವು ಮಾಡಿಕೊಂಡ್ರಿ ಅಂತಂದರೆ, ನೀವು ಯಾವ ವಿಚಾರಕ್ಕೆ ಆಗಿರಬಹುದು ಅಥವಾ ಏನೇ ಒಂದು ಸಂಕಲ್ಪ ಮಾಡಿ ಈ ವಿಚಾರದಿಂದ ನೀವು ಮಾಡಿರ್ತೀರಲ್ಲ, ಅದು ನೀವು ಅಂದ್ಕೊಂಡ ಸಮಯಕ್ಕೆ ಸರಿಯಾಗಿ ಆಗುತ್ತೆ ಅಂತಲೇ ಹೇಳಬಹುದು. ಈ ಸಂಕಲ್ಪ ಏನು ಅಂತ ಹೇಳಿದ್ರೆ, ಈ ರೆಮಿಡಿ ಏನು ಅಂತ ಹೇಳಿದ್ರೆ, ಅಕ್ಕಿ. ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ಇದ್ದೇ ಇರುತ್ತಲ್ವ. ಸೊ ಈ ಅಕ್ಕಿನ ನೀವು 108 ತೊಗೊಳ್ಬೇಕು. ಆದರೆ ಈ ಅಕ್ಕಿ ಒಳಗಡೆ ಯಾವುದೇ ರೀತಿ ಮುರಿದೋಗಿರುವಂಥ ಅಕ್ಕಿ ಇರಬಾರ್ದು. 108 ಅಕ್ಕಿ ಏನಿದೆ, ಒಂದಲ್ಲ ಅಂದ್ರೂ 10 ಬಾರಿ ಎಣಿಸಿ. 108ಕ್ಕಿಂತ ಜಾಸ್ತಿ ಇರಲಿ, ಬೇಕಿದ್ರೆ 108ಕ್ಕಿಂತ ಕಮ್ಮಿ ಇರೋದು ಬೇಡ. ಈ 108 ಅಕ್ಕಿನ ಕೈಯಲ್ಲಿ ಹಿಡಿದು ನೀವು ಇನ್ನೂ ಒಂದು ಬೌಲ್ ಇದೇ ರೀತಿ ನೀವು ತೊಗೊಳ್ಬೇಕಾಗತ್ತೆ. ಯಾವುದಾದ್ರೂ ಆಯಿತು, ಮಣ್ಣಿಂದಾದರೂ ಆಯಿತು, ಪ್ಲಾಸ್ಟಿಕ್ದಾದರೂ ಆಯಿತು, ಸಿಲ್ವರ್ದಾದರೂ ಆಯಿತು, ಹಿತ್ತಾಳೆದಾದರೂ ಆಯಿತು, ಅದನ್ನು ಕೂಡ ಕಮೆಂಟಲ್ಲಿ ಕೇಳಬೇಡಿ. ಸೊ ಒಂದು ಅಕ್ಕಿನ ನೀವು ಇನ್ನೊಂದು ಬೌಲ್ಗೆ ಹಾಕೋದು, ಓಂ ನಮಃ ಶಿವಾಯ ಅಂತ ಹೇಳ್ತಾ ಮನಸ್ಸಿನಲ್ಲಿ ನೀವು ಯಾವ ವಿಚಾರವಾಗಿ ಇದನ್ನು ನೀವು ಮಾಡ್ತಾ ಇದ್ದೀರಲ್ಲ ಆ ವಿಚಾರನ ಹೇಳ್ಕೊಳ್ಳೋದು. ಸಪೋಸ್ ಫಾರ್ ಎಕ್ಸಾಂಪಲ್, ಒಂದು ಕಾರ್ ತೊಗೊಳ್ಬೇಕು, ನಾನು ಮುಂದಿನ ವರ್ಷದ ಒಳಗಡೆ ಒಂದು ಕಾರ್ ತೊಗೊಳ್ಬೇಕು, ಮನೆ ಪರ್ಚೇಸ್ ಮಾಡಬೇಕು, ಅಥವಾ ಮದುವೆ ಮಾಡಬೇಕು, ನನ್ನ ಮಗಳಿಗೆ ಮದುವೆ ಮಾಡಬೇಕು, ಯಾವುದೇ ವಿಚಾರ ಆಗಿರಲಿ, ಒಂದು ಅಕ್ಷತೆ ಕಾಳನ್ನ ಓಂ ನಮಃ ಶಿವಾಯ ಅಂತ ಹಾಕೋದು, ಆ ಮನೋಕಾಮನೆನ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ಳೋದು. ಮತ್ತು ಒಂದು ಕಾಳನ್ನ ನೀವು ತೊಗೊಳ್ಳೋದು, ಮತ್ತು ಓಂ ನಮಃ ಶಿವಾಯ ಹೇಳೋದು, ಇನ್ನೊಂದು ಮತ್ತು ಮನೋಕಾಮನೆನ ನೀವು ನಿಮ್ಮ ಮನಸ್ಸಿನಲ್ಲಿ ರಿವೈಂಡ್ ಮಾಡ್ಕೊಳ್ಳೋದು. ಇದು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ 108 ಆದಮೇಲೆ ಇದು ನಿಮ್ಮ ಮಂದಿರ, ಪೂಜಾ ಮಂದಿರ ಏನಿದೆ ಆ ಪೂಜಾ ಮಂದಿರದಲ್ಲಿ ಇಟ್ಬಿಡೋದು. ಮಾರನೇ ದಿನ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗ್ತೀರಿ, ಅಥವಾ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಅನ್ನೋರು, ಕೆಲಸ ಇದೆ ನನಗೆ ಹೇಗೆ ಹೋಗೋದಕ್ಕಾಗತ್ತೆ ಬೆಳಿಗ್ಗೆನೆ ಅಂತ ಹೇಳಿದವರು ಸಂಜೆನಾದರೂ ಹೋಗ್ಬೋದು. ಅಥವಾ ಮನೆಯಲ್ಲೇ ಇರೋರಾಗಿದ್ದರೆ ನೀವು ಬೆಳಿಗ್ಗೆ ಶಿವನ ದೇವಸ್ಥಾನಕ್ಕೆ ನೀವೇನು 108 ಸಲ ಹೇಳ್ಕೊಂಡಿದ್ರಲ್ಲ, ಇದನ್ನು ಅಕ್ಷತೆನ ಅಕ್ಕಿನ ನೀವು ತಗೊಂಡು ಹೋಗಿ ಶಿವನ ಮಂದಿರದಲ್ಲಿ ಶಿವನ ವಿಗ್ರಹದ ಮೇಲೆ ಹಾಕ್ಬಿಡೋದು. ಸೊ ಇದು ಇವತ್ತಿನ ರೆಮಿಡಿ ಆಗಿರುತ್ತೆ. ಇದು ಎಷ್ಟರ ಮಟ್ಟಿಗೆ ಎಷ್ಟು ಬೇಗ ವರ್ಕ್ ಆಗುತ್ತೆ ಅಂತ ಹೇಳಿ ನೀವು ನೋಡ್ಬೋದು. ಯಾರೆಲ್ಲ ಜಾಗರಣೆಯಲ್ಲಿ ಟೈಮ್ ಪಾಸ್ ಮಾಡ್ತೀರಿ, ಅದಕ್ಕಿಂತ ಈ ಒಂದು ರೆಮಿಡಿನ ನೀವು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ.